ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಉಚ್ಚಾಟಿಸಿರುವ ಬಿಜೆಪಿಯ ನಡೆ ಖಂಡಿಸಿ ವಿಜಯಪುರ ತಾಲೂಕಿನ ಉಕಮನಾಳ್ ಮತ್ತು ಕತ್ನಳ್ಳಿ ಗ್ರಾಮದ ಲಿಂಗಾಯತ ಪಂಚಮಸಾಲಿ ಹಾಗೂ ಹಿಂದೂ ಸಮಾಜದ ವತಿಯಿಂದ ವಿಜಯಪುರ ಮತ್ತು ಉಕಲಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಲಾಯಿತು. ಇದೇ ವೇಳೆ ನಿಂಗನಗೌಡ ಸೊಲ್ಲಾಪುರ್, ಸಂತೋಷ್ ಬಿರಾದಾರ್, ಸಂಗಮೇಶ್ ಬಬಲೇಶ್ವರ್, ಲಕ್ಷ್ಮಣ್ ಹಿಪ್ಪರ್ಗಿ, ಬಿಜಿ ಬಿರಾದಾರ್, ಗುರು ಸೊಲ್ಲಾಪುರ್, ಮಹಾಂತೇಶ್ ಅಲ್ಲಾಪುರ್, ಈರಣ್ಣ ಬಡಿಗೇರ್, ಸಚಿನ್ ಸೊಲ್ಲಾಪುರ್, ಸಿದ್ದು ಬಿರಾದಾರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ಖಂಡಿಸಿ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ವಿಜೇಂದ್ರ ಯಡಿಯೂರಪ್ಪಗೆ ಬೇಕೇ ಬೇಕು. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬೇಕೇ ಬೇಕು. ಕೇಂದ್ರದ ಮಾಜಿ ಸಚಿವರು ಹಾಗೂ ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಇವತ್ತಿನ ದಿವಸ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳರವರನ್ನ ಬಿಜೆಪಿ ಪಕ್ಷ ಅದೇ ರೀತಿಯಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಕುತಂತ್ರ ಮಾಡಿ ಇವತ್ತೇನು ಉಚ್ಚಾಟನೆ ಮಾಡಿದಾರ ಆ ಉಚ್ಚಾಟನೆಯನ್ನ ಖಂಡಿಸಿ ಇವತ್ತು ಉಕಮನಾಳ್ ಗ್ರಾಮ ಹಾಗೂ ಕತ್ತಳ್ಳಿ ಗ್ರಾಮದ ಸಮಸ್ತ ಎಲ್ಲಾ ಲಿಂಗಾಯತ ಸಮುದಾಯ ಹಾಗೂ ಎಲ್ಲ ಹಿಂದೂ ಪರ ಸಮುದಾಯದ ವತಿಯಿಂದ ಇವತ್ತಿನ ದಿವಸ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳರವರು ಈ ರಾಜ್ಯ ಕಂಡ ಧೀಮಂತ ನಾಯಕ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರವರು ಪಕ್ಷದಲ್ಲಿದ್ರೆ ನಮಗೆ ಉಳಿಗಾಲ ಇಲ್ಲ ಎಂಬ ಮನಗಂಡು ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಹೊರಹಾಕಲು ಕಾರ್ಯತಂತ್ರ ಮಾಡಿದ್ದಾರೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರವರು ಪಂಚಮಸಾಲಿ ಮೀಸಲಾತಿ ಇರಬಹುದು, ಹಾಲು ಮತ ಮೀಸಲಾತಿ ಇರಬಹುದು, ಹಾಗೂ ತಳವಾರ್ ಸಮುದಾಯದ ಮೀಸಲಾತಿ ಇರಬಹುದು, ಹಾಲು ಮತ ಸಮುದಾಯದ ಮೀಸಲಾತಿ ಇರಬಹುದು, ಸದನದಲ್ಲಿ ಮಾತನಾಡಿರ್ತಕ್ಕಂಥ ಏಕೈಕ ನಾಯಕ ಯಾರಾಗಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳರವರು. ಅಂತ ಒಬ್ಬ ನಾಯಕ ಎಲ್ಲ ಸಮುದಾಯವನ್ನ ಪ್ರೀತಿಸುವಂತ ನಾಯಕ. ಇವತ್ತು ಅವ್ರು ಏನಾದ್ರೂ ಎಲ್ಲ ಸಮುದಾಯದ ಜೊತೆಗೆ ಇದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರ ಹೋರಾಟವನ್ನು ನೋಡಿದ್ರೆ ಅವರು ಎಲ್ಲಿ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುತಂತ್ರವನ್ನ ಮಾಡಿ ಅವರನ್ನ ಹೊರಹಾಕಿದ್ದಾರೆ. ಈ ಹೊರಹಾಕಿದ್ದು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಹೊರಹಾಕಿರಬಹುದು. ವಿಜೇಂದ್ರ ಯಡಿಯೂರಪ್ಪ, ನೀವು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಬಸನಗೌಡರ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿಯುವಂತೆ ನೀವು ಮಾಡಿದ್ದೀರಿ. ಇವತ್ತು ಬಸನಗೌಡರು ಇಡೀ ಒಂದು ಹಿಂದೂ ಸಮುದಾಯದ ಪರವಾಗಿ ನಿಂತು ವಕ್ಫ್ ಹೋರಾಟ, ಇವತ್ತು ರೈತರಿಗೆ ಅನ್ಯಾಯ ಆದಾಗ ವಕ್ಫ್ ಹೋರಾಟದಲ್ಲಿ ರೈತರ ಭೂಮಿಯನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಅದೇ ರೀತಿಯಲ್ಲಿ ರಾಜ್ಯದ ಜನತೆಯನ್ನ ಜನಜಾಗೃತಿ ಮೂಡಿಸುವ ಮೂಲಕ ಇವತ್ತು ಚೆನ್ನಾಗಿದ್ದಾರೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಏನು ಒಂದು ಮುಗಿಸುವಂತ ಹುನ್ನಾರವನ್ನ ಯಡಿಯೂರಪ್ಪ ನೀವು ಮಾಡಿದ್ದೀರಿ, ಅದು ಅಸಾಧ್ಯವಾದ ಮಾತು. ಇವತ್ತು ಬಸನಗೌಡರ ಪರವಾಗಿ ಇವತ್ತು ಹಳ್ಳಿ ಅಲ್ಲ, ಇವತ್ತು ಜಿಲ್ಲೆ ರಾಜ್ಯಗಳ ಮಟ್ಟದಲ್ಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರ ಅಭಿಮಾನಿಗಳು ಬಸನಗೌಡರನ್ನ ತಮ್ಮ ಹೃದಯದಲ್ಲಿಟ್ಟು ಪ್ರೀತಿಯನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಬಸನಗೌಡರನ್ನ ನೀವೇನ್ರೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಇವತ್ತು ಬಸನಗೌಡರನ್ನ ನೀವೇನು ಅವರಿಗೆ ನೀಡಿರ್ತಕ್ಕಂಥ ನೋಟಿಸ್ ಅನ್ನು ವಾಪಸ್ ಪಡೆಯದಿದ್ರೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಬಸನಗೌಡರ ಅಭಿಮಾನಿಗಳು ರಸ್ತೆಗಿಳಿದು ಬೀದಿಗಿಳಿದು ಇವತ್ತು ಹೋರಾಟವನ್ನು ಮಾಡುವಂತ ಕಾಲ ಬಹಳ ದೂರ ಏನಿಲ್ಲ. ಇವತ್ತು ಅವರನ್ನ ಮರಳಿ ಪಕ್ಷಕ್ಕೆ ಗೌರವವಾಗಿ ಈ ಮಾನ್ಯ ನರೇಂದ್ರ ಮೋದಿ ಅವರು ಗೌರವವಾಗಿ ತೆಗೆದುಕೊಳ್ಳದೇ ಇದ್ರೆ
ಇವತ್ತು ಅಖಂಡ ಬಚ್ಚಲಪಾಲಿ ಸಮಾಜ, ಲಿಂಗಾಯತ ಸಮಾಜ ಹಾಗೂ ಹಿಂದೂ ಸಮಾಜ ಮತ್ತು ಆನುಮತ ಇರ್ಬೋದು, ತಳವಾರ ಸಮಾಜ ಇರ್ಬೋದು, ಮತ್ತು ದಲಿತ ಪರ ಸಂಘಟನೆಗಳಿರ್ಬೋದು, ಎಲ್ಲರೂ ಒಕ್ಕೂಟದಿಂದ ಇವತ್ತು ರಾಜ್ಯದಲ್ಲಿ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿ ಇದನ್ನು ಪ್ರತಿಭಟಿಸುತ್ತಾ ಈ ನಡೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.